ವಿದ್ಯಾರ್ಥಿಗಳೇ, ಕರ್ನಾಟಕ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ 11ನೇ ಸೆಷನ್ನಲ್ಲಿ ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯದ ನಡುವೆ ಇರುವಂತಹ ಸಂಬಂಧದ ಬಗ್ಗೆ ನಾವು ತಿಳಿದುಕೊಳ್ಳೋಣ. The relationship between TR, AR and MR. In this session, we will discussing the relationship between total revenue, average revenue and marginal revenue. To understanding this relationship, it is important for analyzing how firms behave in various market structure. Here, the relation based on the revenue concept. First, we define each of the revenue concept. Total revenue. Total revenue is the total money of a company earns from selling its all product over a specific time period. The formula for total revenue is TR equals P into Q. P refers to price, Q refers to quantity. Second important revenue concept is average revenue, AR. Average revenue is the revenue earned per unit sold. It is calculated by dividing the total revenue by the quantity sold. Hence, the formula for average revenue is AR equals TR divided by Q. TR refers to total revenue, Q refers to quantity. Hence, here the key point is that AR is always equal to the price. Third revenue concept is marginal revenue. Marginal revenue is the additional revenue gained when one extra unit of a product is sold. The formula for MR is delta TR divided by delta Q. Here, delta TR refers to change in total revenue and delta Q refers to change in quantity sold. TR, AR ಮತ್ತು MR ಗಳ ನಡುವಿನ ಸಂಬಂಧ. ಆದಾಯದ ಪರಿಕಲ್ಪನೆಯಾಗಿ ಮೊದಲು ಈ ಮೂರರ ನಡುವಿನ ಸಂಬಂಧದ ಬಗ್ಗೆ ನಾವು ವ್ಯಾಖ್ಯಾನವನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಒಟ್ಟು ಆದಾಯ. ಉದ್ಯಮ ನಿರ್ದಿಷ್ಟ ಅವಧಿಯಲ್ಲಿ ತನ್ನ ಎಲ್ಲ ಉತ್ಪನ್ನಗಳನ್ನು ಮಾರಾಟ ಮಾಡುವುದರಿಂದ ಗಳಿಸುವಂತಹ ಒಟ್ಟು ಹಣದ ಮೊತ್ತ ಅಂತಂದು ನಾವು ಒಟ್ಟು ಆದಾಯವನ್ನ ವ್ಯಾಖ್ಯಾನಿಸಬಹುದು. ಸೂತ್ರದಲ್ಲಿ TR ಈಕ್ವಲ್ಸ್ P ಇಂಟು Q. TR ಒಟ್ಟು ಆದಾಯವನ್ನು, P ಅಂದ್ರೆ ಬೆಲೆ, Q ಅಂದ್ರೆ ಮಾರಾಟ ಪ್ರಮಾಣ. ಎರಡನೇದಾಗಿ ಸರಾಸರಿ ಆದಾಯ AR. ಉತ್ಪನ್ನದ ಒಂದು ಘಟಕವನ್ನು ಮಾರಾಟ ಮಾಡುವುದರಿಂದ ಉದ್ಯಮ ಗಳಿಸುವಂತಹ ಆದಾಯವೇ ಸರಾಸರಿ ಆದಾಯ. ಅಂದ್ರೆ ಪ್ರತಿ ಘಟಕದ ಮಾರಾಟದಿಂದ ಗಳಿಸುವಂತಹ ಆದಾಯವನ್ನ ಇದು ವ್ಯಕ್ತಪಡಿಸುತ್ತೆ. ಒಟ್ಟು ಆದಾಯವನ್ನು
ಮಾರಾಟ ಮಾಡಿದಂತಹ ಒಟ್ಟು ಉತ್ಪನ್ನಗಳ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಸರಾಸರಿ ಆದಾಯ ಎಷ್ಟು ಅಂತಂದು ತಿಳಿದು ಬರುತ್ತೆ. ಸೂತ್ರದಲ್ಲಿ AR ಈಕ್ವಲ್ಸ್ TR ಡಿವೈಡೆಡ್ ಬೈ Q. AR ಅಂದರೆ ಸರಾಸರಿ ಆದಾಯ, TR ಅಂದರೆ ಒಟ್ಟು ಆದಾಯ, Q ಅಂದರೆ ಮಾರಾಟದ ಪ್ರಮಾಣ. ನಾವು ಗಮನಿಸಬೇಕಾದಂತಹ ಇನ್ನೂ ಒಂದು ಪ್ರಮುಖ ಅಂಶ ಅಂದರೆ ಸರಾಸರಿ ಆದಾಯವು ಯಾವಾಗಲೂ ಸಹ ಬೆಲೆಗೆ ಅಂದರೆ Pಗೆ ಸಮನಾಗಿರುತ್ತದೆ. ಜೊತೆಗೆ ಸರಾಸರಿ ಆದಾಯವನ್ನು, ಆದಾಯದ ರೇಖೆಯನ್ನು ಬೇಡಿಕೆಯ ರೇಖೆ ಅಥವಾ ಬೆಲೆಯ ರೇಖೆ ಅಂತಲೂ ಸಹ ಕರೆಯಲಾಗುತ್ತೆ. ಮೂರನೇದಾಗಿ ಸೀಮಾಂತ ಆದಾಯ MR. ಒಂದು ಹೆಚ್ಚುವರಿ ಉತ್ಪನ್ನವನ್ನು ಮಾರಾಟ ಮಾಡಿದಾಗ ಒಟ್ಟು ಆದಾಯಕ್ಕೆ ಸೇರಿಕೊಳ್ಳುವಂತಹ ಹೆಚ್ಚುವರಿ ಆದಾಯವೇ ಸೀಮಾಂತ ಆದಾಯವಾಗಿದೆ. ಅಂದರೆ ಉದ್ಯಮ ಉತ್ಪನ್ನದ ಒಂದು ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡಿದ್ದರಿಂದಾಗಿ ಅದು ಗಳಿಸುವಂತಹ ಹೆಚ್ಚುವರಿ ಆದಾಯವನ್ನು ಸೀಮಾಂತ ಆದಾಯ ಲೆಕ್ಕ ಹಾಕುತ್ತೆ. ಸೂತ್ರದಲ್ಲಿ ಸೀಮಾಂತ ಆದಾಯ ಅಂದರೆ MR ಈಕ್ವಲ್ಸ್ ಡೆಲ್ಟಾ TR ಡಿವೈಡೆಡ್ ಬೈ ಡೆಲ್ಟಾ Q. ಇಲ್ಲಿ ಡೆಲ್ಟಾ TR ಅಂದರೆ ಒಟ್ಟು ಆದಾಯದಲ್ಲಾದಂತಹ ಬದಲಾವಣೆ, ಡೆಲ್ಟಾ Q ಅಂದರೆ ಒಟ್ಟು ಮಾರಾಟದಲ್ಲಾದಂತಹ ಬದಲಾವಣೆ ಅಂತಂದು. ಡೆಲ್ಟಾ ಅಂದರೆ ಬದಲಾವಣೆ ಅಂತ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್. Moving on to the mathematical relationship, total revenue is the sum of the marginal revenue of all product sold. Additionally, average revenue is the average of all marginal revenues. This is the mathematical relationship of TR, AR and MR. ಎರಡನೇ ಸಂಬಂಧವಾಗಿ ಗಣಿತಾತ್ಮಕ ಸಂಬಂಧ ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್. ಇಲ್ಲಿ TR ಒಟ್ಟು ಆದಾಯ ಅಂದರೆ ಮಾರಾಟ ಮಾಡಿದಂತಹ ಎಲ್ಲ ಉತ್ಪನ್ನಗಳ MR ಮೌಲ್ಯಗಳ ಒಟ್ಟು ಮೊತ್ತ ಅಂತಂದು ಹೇಳಬಹುದು. ಅಂದರೆ ಪ್ರತಿ ಸಂದರ್ಭದ MRಗಳನ್ನು ಒಟ್ಟಿಗೆ ಸೇರಿಸುವ ಮೂಲಕ, ಪ್ರತಿ ಉತ್ಪನ್ನ ಘಟಕದ MRಗಳನ್ನು ಒಟ್ಟಿಗೆ ಸೇರಿಸುವ ಮೂಲಕ ನಾವು TR ಅನ್ನು ಕಂಡುಹಿಡಿಯಬಹುದು. ಮತ್ತೆ AR ಅಂದರೆ ಎಲ್ಲ ಸೀಮಾಂತ ಆದಾಯಗಳ ಸರಾಸರಿ, ಅಂದರೆ ಎಲ್ಲ MRಗಳ ಸರಾಸರಿನೇ AR ಆಗಿರುತ್ತೆ. ಇದು ಗಣಿತಾತ್ಮಕವಾಗಿ TR, AR ಮತ್ತು MRಗಳು ಹೊಂದಿದಂತಹ ಸಂಬಂಧ. ಥರ್ಡ್ ರಿಲೇಶನ್ಶಿಪ್ ಈಸ್ ಬೇಸ್ಡ್ ಆನ್ market type. The relationship between TR, AR and MR depending on the type of market a company operates. We will look into two main market types, that is perfect competition and imperfect competition. ರಿಲೇಶನ್ಶಿಪ್ ಬೇಸ್ಡ್ ಆನ್ ಮಾರ್ಕೆಟ್ ಟೈಪ್ ಅಂದರೆ ಮಾರುಕಟ್ಟೆ ರಚನೆ ಆಧಾರದ ಮೇಲೆ ಸಂಬಂಧ. TR, AR ಮತ್ತು MRಗಳು ಹೇಗೆ ವರ್ತಿಸುತ್ತವೆ ಅನ್ನುವುದು ಮುಖ್ಯವಾಗಿ ಉದ್ಯಮ ಯಾವ ಮಾರುಕಟ್ಟೆಯ ಲಕ್ಷಣವನ್ನು ಹೊಂದಿದೆ ಅನ್ನುವುದರ ಆಧಾರದ ಮೇಲೆ ಅವಲಂಬಿತವಾಗಿರುತ್ತೆ. ಮುಖ್ಯವಾಗಿ ಮಾರುಕಟ್ಟೆಯನ್ನ ಸ್ಪರ್ಧೆಯ ಆಧಾರದ ಮೇಲೆ ಎರಡು ವಿಧಗಳಾಗಿ ವರ್ಗೀಕರಿಸಬಹುದು, ಪರಿಪೂರ್ಣ ಪೈಪೋಟಿ ಮತ್ತು ಅಪರಿಪೂರ್ಣ ಪೈಪೋಟಿ ಅಂತಂದು. ಅದರಲ್ಲಿ ಮೊದಲನೇದಾಗಿ ಪರ್ಫೆಕ್ಟ್ ಕಾಂಪಿಟೇಷನ್. ಇನ್ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಎ ಫರ್ಮ್
cannot control the market price but can sell any quantity of product at the same price or current price. In this market structure, average revenue, marginal revenue, and price all are equal and constant. The total revenue TR curve is a straight line that starts from origin because as as more is sold, the revenue increases linearly. The marginal revenue curve is a horizontal line that is equal to the price, which is also the average revenue curve and price curve. ಮೊದಲನೇದಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಟಿಆರ್, ಎಆರ್ ಮತ್ತು ಎಂಆರ್ಗಳ ಸಂಬಂಧವನ್ನ ನೋಡ್ತಾ ಹೋಗಬೇಕಾಗುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಅಸಂಖ್ಯಾತ ಕೊಳ್ಳುವವರು ಮತ್ತು ಮಾರಾಟ ಮಾಡುವವರು ಅಸ್ತಿತ್ವದಲ್ಲಿರುವಂತಹ ಮಾರುಕಟ್ಟೆಯಾಗಿದೆ. ಈ ಮಾರುಕಟ್ಟೆಯಲ್ಲಿ ಉದ್ಯಮ ಮಾರುಕಟ್ಟೆ ಬೆಲೆಯನ್ನ ನಿಯಂತ್ರಿಸುವುದಕ್ಕೆ ಅಂದರೆ ಹೆಚ್ಚು ಅಥವಾ ಕಡಿಮೆ ಮಾಡುವುದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಇರುವಂತಹ ಬೆಲೆಯಲ್ಲಿ ಉದ್ಯಮ ಎಷ್ಟು ಉತ್ಪನ್ನಗಳನ್ನು ಬೇಕಾದರೂ ಉತ್ಪಾದಿಸಿ ಮಾರಾಟ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಇದನ್ನೇ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದು ಕರಿತೀವಿ. ಇಂತಹ ಮಾರುಕಟ್ಟೆಯಲ್ಲಿ ಎಆರ್, ಎಂಆರ್ ಮತ್ತು ಪಿ ಅಂದ್ರೆ ಬೆಲೆ ಇವೆಲ್ಲವೂ ಸಹ ಸಮನಾಗಿರ್ತವೆ ಮತ್ತು ಸ್ಥಿರವಾಗಿರ್ತವೆ. ಉತ್ಪನ್ನ ಪ್ರಮಾಣ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಇವೆಲ್ಲವೂ ಸಹ ಸ್ಥಿರವಾಗಿ ಸಮನಾಗಿ ಇರುತ್ತವೆ. ಮತ್ತೆ ಟಿಆರ್ ರೇಖೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಶೂನ್ಯದಿಂದ ಆರಂಭವಾಗುತ್ತೆ. ನಂತರ ನೇರವಾದಂತಹ ಸರಳ ರೇಖೆಯ ರೀತಿಯಲ್ಲಿ ಇರುತ್ತದೆ. ಏಕೆಂದರೆ ಉದ್ಯಮ ಹೆಚ್ಚು ಮಾರಾಟ ಮಾಡಿದಂತೆ ಆದಾಯವೂ ಸಹ ಮಾರಾಟದ ಪ್ರಮಾಣದಲ್ಲಿಯೇ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಬೆಲೆ ಅನ್ನೋದು ಬದಲಾಗೋದಿಲ್ಲ. ಹಾಗಾಗಿ ಆದಾಯದ ರೇಖೆಯು ಸರಳ ರೇಖೆಯ ರೀತಿಯಲ್ಲಿ ಮೂಲದಿಂದ ಮೇಲಕ್ಕೆ ಚಲಿಸುತ್ತೆ. ಅದೇ ರೀತಿ ಎಂಆರ್ ರೇಖೆಯು ವೈಟ್ ಅಕ್ಷಕ್ಕೆ ಸಮತಲವಾಗಿರುತ್ತೆ ಮತ್ತು ಎಂಆರ್ ರೇಖೆ ಬೆಲೆ ರೇಖೆ ಅಥವಾ ಸರಾಸರಿ ಆದಾಯದ ರೇಖೆ ಎಲ್ಲವೂ ಸಹ ಇಂತಹ ಮಾರುಕಟ್ಟೆಯಲ್ಲಿ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದೇ ಆಗಿರುತ್ತೆ. ನೆಕ್ಸ್ಟ್, imperfect competition. Imperfect competitive market refers to like monopolistic competition and oligopoly. Here the firm has to the power to control the price. However, to sell more product, the firm must lower the price. In this case, marginal revenue is always less than average revenue. So, the MR curve lies below the AR curve. In this market, total revenue initially increases at a diminishing rate and it reaches a maximum point and then begins to decrease. In this situation, both the AR curve and MR curve are downward sloping.
and with the MR curve falling faster than the AR curve. It is also possible for the MR curve to become zero or even negative. The relationship between TR, AR and MR in imperfect computation. ಅಂದರೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ TR, AR ಮತ್ತು MR ರೇಖೆಗಳ ನಡುವೆ ಇರುವಂತಹ ಸಂಬಂಧ. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಸಂಪೂರ್ಣವಾಗಿ ವಿರುದ್ಧವಾದಂತಹ ಒಂದು ಸನ್ನಿವೇಶ ಅಂತಂದು ಹೇಳಬಹುದು. ಇಲ್ಲಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಹಲವು ರೀತಿಯ ಮಾರುಕಟ್ಟೆಗಳನ್ನು ನಾವು ಕಾಣಬಹುದು. ಅದರಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆ ಅಂದ್ರೆ ಒಬ್ಬನೇ ಮಾರಾಟಗಾರನಿರುವಂತಹ ಮಾರುಕಟ್ಟೆ. ಅದೇ ರೀತಿ ಸ್ವಾಮ್ಯಯುತ ಪೈಪೋಟಿ ಅಂದ್ರೆ ಬಹುಸಂಖ್ಯಾತ ಮಾರಾಟಗಾರರಿರುವಂತಹ ಮಾರುಕಟ್ಟೆ, ಮತ್ತೆ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಅಂದ್ರೆ ಕೆಲವೇ ಸಂಖ್ಯೆಯ ಮಾರಾಟಗಾರರು. ಈ ರೀತಿ ಮುಖ್ಯವಾಗಿ 3 ವಿಧ ಜೊತೆಗೆ ದ್ವಿಜನ ಸ್ವಾಮ್ಯವೂ ಸಹ ಬರುತ್ತೆ. ಈ ಮಾರುಕಟ್ಟೆಯಲ್ಲಿ ಇಂತಹ ಮಾರುಕಟ್ಟೆಗಳಲ್ಲಿ ಉದ್ಯಮ ಬೆಲೆಯನ್ನ ನಿಯಂತ್ರಿಸುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಅಂದ್ರೆ ಉದ್ಯಮ ಬೆಲೆಯನ್ನ ಹೆಚ್ಚು ಕಡಿಮೆ ಮಾಡೋದಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಆದರೆ ಈ ಮಾರುಕಟ್ಟೆಗಳಲ್ಲಿ ಉದ್ಯಮ ಹೆಚ್ಚು ಉತ್ಪನ್ನವನ್ನ ಮಾರಾಟ ಮಾಡಬೇಕು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಉದ್ಯಮ ತನ್ನ ಸರಕಿನ ಬೆಲೆಯನ್ನ ಕಡಿಮೆ ಮಾಡಬೇಕಾಗುತ್ತೆ. ಅಂದ್ರೆ ಬೆಲೆಯನ್ನ ಕಡಿಮೆ ಮಾಡುವ ಮೂಲಕ ಹೆಚ್ಚು ಮಾರಾಟ ಮಾಡಬಹುದು, ಅಥವಾ ಬೆಲೆಯನ್ನ ಹೆಚ್ಚಿಸುವ ಮೂಲಕ ಮಾರಾಟ ಕಡಿಮೆ ಆದ್ರೂ ಸಹ ಲಾಭದ ಪ್ರಮಾಣ ಹೆಚ್ಚಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಂತಹ ಮಾರುಕಟ್ಟೆಯಲ್ಲಿ ಯಾವ ರೀತಿ ಸಂಬಂಧವನ್ನು ಹೊಂದಿರ್ತವೆ TR, AR ಮತ್ತು MR ಗಳು ಅಂತ. TR ಗ್ರೇಟರ್ ದ್ಯಾನ್ MR ಅಂತ ಅಂದ್ರೆ ಸೀಮಾಂತ ಆದಾಯದ ರೇಖೆಯು ಸರಾಸರಿ ಆದಾಯದ ರೇಖೆಗಿಂತ ಕಡಿಮೆ ಇರುತ್ತೆ. MR ರೇಖೆಯು AR ರೇಖೆಯ ಕೆಳಗಡೆ ಬರುತ್ತೆ ರೇಖಾಚಿತ್ರದಲ್ಲಿ ನಾವು ಇದನ್ನ ನೋಡಿದಾಗ. ಎರಡನೇದಾಗಿ ಒಟ್ಟು ಆದಾಯದ ರೇಖೆ. ಆರಂಭದಲ್ಲಿ ಒಟ್ಟು ಆದಾಯ ಹೆಚ್ಚಾಗ್ತಾ ಹೋಗುತ್ತೆ, ಆದರೆ ಹೆಚ್ಚಳದ ದರ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಇಳಿಮುಖ ದರದಲ್ಲಿ ಹೆಚ್ಚಳವಾಗ್ತಾ ಹೋಗುತ್ತೆ. ಒಂದು ಹಂತದ ನಂತರ TR ಗರಿಷ್ಠ ಮಟ್ಟವನ್ನು ತಲುಪುತ್ತೆ, ಅನಂತರ ಇಳಿಕೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಯಾವ ಬಿಂದುವಿನಲ್ಲಿ MR ರೇಖೆಯು Y ಅಕ್ಷವನ್ನು ಸ್ಪರ್ಶಿಸುತ್ತೋ ಅಥವಾ 0 ಆಗಿರುತ್ತೋ ಅಂತಹ ಸಂದರ್ಭದಲ್ಲಿ TR ಗರಿಷ್ಠ ಮಟ್ಟವನ್ನ ತಲುಪುತ್ತದೆ. ಅದೇ ರೀತಿ ಸರಾಸರಿ ಆದಾಯದ ರೇಖೆ, ಇದು ಕೆಳಮುಖ ಇಳಿಜಾರಿನಿಂದ ಕೂಡಿದಂತಹ ರೇಖೆಯಾಗಿರುತ್ತೆ. ಹಾಗೂ MR ರೇಖೆಯು AR ರೇಖೆಗಿಂತ ವೇಗವಾಗಿ ಕೆಳಗಡೆ ಇಳಿಯುತ್ತೆ. ಒಂದು ಹಂತದಲ್ಲಿ MR ಶೂನ್ಯವಾಗಬಹುದು, ಅಂದ್ರೆ Y ಅಕ್ಷವನ್ನು ಸ್ಪರ್ಶಿಸಬಹುದು, ಅಥವಾ ಋಣಾತ್ಮಕವೂ ಆಗಬಹುದು, ಅಂದ್ರೆ Y ಅಕ್ಷಕ್ಕಿಂತಲೂ ಕೆಳಗಡೆ ಚಲಿಸಬಹುದು ಅಂತಂದು. ಇದು ವಿವಿಧ ಮಾರುಕಟ್ಟೆ ಸನ್ನಿವೇಶದಲ್ಲಿ TR, AR ಮತ್ತು MR ಗಳ ನಡುವಿನ ಸಂಬಂಧ. ಕೊನೆಯದಾಗಿ ಕೀ ಎಕನಾಮಿಕ್ ಇನ್ಸೈಟ್ಸ್ ಬಿಟ್ವೀನ್ TR, AR and MR. To summarize the key economic insights, there is a direct relationship between MR and TR. When MR is positive, then TR is increasing. When MR is 0, then TR is at maximum level. When MR is negative, TR begins to decrease. This is the 3 key points. And finally, remember that in perfect computation,
average revenue and price are same. In the monopoly, the average and average revenue curve and marginal revenue curve diverge because the price has to be lowered to sell more unit. TR, AR ಮತ್ತು MR ಗಳ ನಡುವಿನ ಪ್ರಮುಖವಾದಂತಹ ಆರ್ಥಿಕ ಒಳನೋಟಗಳನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಮೊದಲನೇದಾಗಿ MR ಮತ್ತು TR ಅಂದ್ರೆ ಒಟ್ಟು ಆದಾಯ ಮತ್ತು ಸೀಮಾಂತ ಆದಾಯಗಳ ನಡುವೆ ನೇರ ಸಂಬಂಧವಿದೆ. ಯಾವ ತರ ಅಂತಂದು ಪಾಯಿಂಟ್ ವೈಸ್ ನೋಡ್ತಾ ಹೋಗ್ಬೇಕಾಗುತ್ತೆ. ಮೊದಲನೇ ಸಿಚುಯೇಷನ್ ಅಲ್ಲಿ MR ಪಾಸಿಟಿವ್ ಆಗಿದ್ದಾಗ ಅಂದ್ರೆ ಧನಾತ್ಮಕವಾಗಿದ್ದಂತ ಸಂದರ್ಭದಲ್ಲಿ ಒಟ್ಟು ಆದಾಯ ಅಂದ್ರೆ TR ಹೆಚ್ಚಾಗ್ತಾ ಹೋಗುತ್ತೆ. ಎರಡನೇದಾಗಿ MR 0 ಆಗಿದ್ದಾಗ TR ಗರಿಷ್ಠ ಮಟ್ಟವನ್ನ ತಲುಪುತ್ತದೆ. ಮೂರನೇದಾಗಿ MR ಋಣಾತ್ಮಕವಾದಾಗ TR ಇಳಿಕೆಯಾಗೋದಕ್ಕೆ ಅಥವಾ ಕಡಿಮೆ ಆಗೋದಕ್ಕೆ ಆರಂಭಿಸುತ್ತೆ. ಅಂತಿಮವಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಬೆಲೆ ಎರಡೂ ಒಂದೇ ಆಗಿರುತ್ತೆ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಅಥವಾ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳಲ್ಲಿ ಹೆಚ್ಚು ಉತ್ಪನ್ನವನ್ನು ಮಾರಾಟ ಮಾಡುವುದಕ್ಕಾಗಿ ಬೆಲೆಯನ್ನ ಕಡಿಮೆ ಮಾಡಬೇಕಾದಂತಹ ಸ್ಥಿತಿ ಬಂದೊದಗುತ್ತೆ. ಇದರಿಂದಾಗಿ AR ಮತ್ತು MR ರೇಖೆಗಳು ಒಂದರಿಂದ ಒಂದು ದೂರ ಸರಿತಾ ಹೋಗ್ತವೆ. ಉತ್ಪನ್ನ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ AR ಮತ್ತು MR ಗಳ ನಡುವಿನ ಅಂತರವೂ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟು ವಿವಿಧ ಸನ್ನಿವೇಶಗಳಲ್ಲಿ TR, AR ಮತ್ತು MR ಗಳ ನಡುವಿನ ಸಂಬಂಧ. ಧನ್ಯವಾದಗಳು.